ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಬೆಳಗಿನ ಶುಭೋದಯ. ಇವತ್ತು ಎಣ್ಣೆ ಬದನೆಕಾಯಿಯನ್ನು ಮಾಡೋದ್ರ ಬಗ್ಗೆ ತೋರಿಸ್ತಾ ಇದ್ದೀನಿ. 2 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಈರುಳ್ಳಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಕೊಬ್ಬರಿ ಹಾಗೆ ಪುದೀನ ಇದಿಷ್ಟನ್ನು ಕೂಡ ಸೇರಿಸಿ ಒಟ್ಟಿಗೆ ಫ್ರೈ ಮಾಡ್ಕೊಳ್ಳಿ. ಏನೂ ತೊಂದರೆ ಇಲ್ಲ. ಟೇಸ್ಟಲ್ಲಿ ಯಾವುದೇ ರೀತಿಯಾದ ಬದಲಾವಣೆಯೂ ಆಗಲ್ಲ. ಟೇಸ್ಟ್ ಚೆನ್ನಾಗಿಯೇ ಇರುತ್ತೆ. ಈ ರೀತಿ ಮಾಡೋದ್ರಿಂದ ಟೈಮ್ ಕೂಡ ತುಂಬಾ ಸೇವ್ ಆಗುತ್ತೆ. ಎಲ್ಲ ಒಟ್ಟಿಗೆ ಹಾಕಿ ಈ ರೀತಿ ಫ್ರೈ ಮಾಡಿ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ, 1 ಸ್ಪೂನ್ ಧನಿಯಾ ಪೌಡರ್, ಅರ್ಧ ಸ್ಪೂನ್ ಮೆಣಸಿನ ಪುಡಿಯನ್ನು ಸೇರಿಸಿ ಇದನ್ನು ರುಬ್ಬಿಟ್ಕೊಳ್ಳಿ. ಒಂದು ಮಿಶ್ರಣನ ರೆಡಿ ಮಾಡ್ಕೊಳ್ಳಿ. ಮತ್ತೊಂದು ಕಡೆ ಒಂದು ಬಾಣಲೆಯನ್ನು ಇಟ್ಟು ಈರುಳ್ಳಿಯನ್ನು ಹಾಕಿ ಅದಕ್ಕೆ ಕರಿಬೇವನ್ನು ಹಾಕಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂತಹ ಬದನೆಕಾಯಿಯನ್ನು ಸೇರಿಸಿ ಇದನ್ನು ಒಂದು 3ರಿಂದ 5 ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡ್ಕೊಳ್ಳಿ. ಹೈ ಫ್ಲೇಮೇ ಇಟ್ಕೊಳ್ಳಿ, ಏನು ತೊಂದರೆ ಇಲ್ಲ. ಲೋ ಫ್ಲೇಮಲ್ಲೇ ಇಡಬೇಕಂತ ಏನೂ ಇಲ್ಲ. ಈಗ ನೋಡಿ, ಇದು ಒಂದು 5 ನಿಮಿಷಗಳ ಕಾಲ ಆಗಿದೆ. ನೋಡಿ, ಈ ರೀತಿ ಬಾಯ್ಲ್ ಆಗಬೇಕು ಚೆನ್ನಾಗಿ. ಗೊತ್ತಾಗ್ಬಿಡುತ್ತೆ ನಿಮಗೆ. ನೋಡಿ, ಅದು ಒಟ್ಟು ಇರುತ್ತಲ್ಲ ಅದ್ರ ಮೇಲೆ ಒಂದು ಸ್ವಲ್ಪ ಬೆಂದಂಗೆ ಗೊತ್ತಾಗುತ್ತೆ. ಈಗ ಇದು ನಾವು ರುಬ್ಕೊಂಡಿರೋ ಅಂತಹ ಮಸಾಲೆಯನ್ನು ಆ್ಯಡ್ ಮಾಡ್ಕೊಳ್ಳೋಣ. ಹಾಗೆ ನೋಡಿ, ನಿಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ಹಾಗೆ ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ. ಇದನ್ನು ಒಂದು ಸಲ ತಿರುಗಿಸ್ಕೊಳ್ಳಿ. ಇದು ಎಣ್ಣೆಯಲ್ಲೇ ಬದನೆಕಾಯಿ ಬೆಂದಿರೋದ್ರಿಂದ ನಿಮಗೆ ತುಂಬ ಬೇಯುವಂಥ ಅವಶ್ಯಕತೆ ಏನೂ ಇರಲ್ಲ. ಇದು ಒಂದು 5 ನಿಮಿಷ ಬೆಂದರೆ ಸಾಕಾಗುತ್ತೆ. ಈಗ ನೋಡಿ, ಇದು ರೆಡಿಯಾಗಿದೆ. ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಈಸಿಯಾಗೂ ಕೂಡ ಮಾಡಬಹುದು. ನಾಲಿಗೆಗೆ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಖಂಡಿತ ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಧನ್ಯವಾದಗಳು.